ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ತಿ ಆದಂಥ ಪಪ್ಪಾಯ ಕೋಸಂಬರಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಸೌತೆಕಾಯಿ ಹಾಗೆ ಹೆಸರುಬೇಳೆಯಿಂದ ಕೋಸಂಬರಿನ ಮಾಡ್ಕೊಂಡೇ ಇರ್ತೀವಿ. ಆದರೆ ನಾನಿಲ್ಲಿ ಪಪ್ಪಾಯ ಅಥವಾ ಪರಂಗಿಕಾಯಿ ಅಂತ ಏನು ಹೇಳ್ತೀವಿ, ಇದರಿಂದ ಕೋಸಂಬರಿನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕಾಯಿ ಪಪ್ಪಾಯನ ತಗೊಂಡಿದ್ದೀನಿ. ಇದನ್ನ ಪರಂಗಿಕಾಯಿ ಅಥವಾ ರಾ ಪಪ್ಪಾಯ ಅಂತಾನು ಕರೀತಾರೆ. ಪಪ್ಪಾಯ ಫುಲ್ಲು ಕಾಯಿ ರೀತಿ ಇರಬೇಕು ನೋಡಿ. ಈ ರೀತಿ ಸ್ವಲ್ಪ ಕಲರ್ ಬಂದಿದ್ರು ಕೋಸಂಬರಿ ಟೇಸ್ಟ್ ಚೆನ್ನಾಗಿರಲ್ಲ. ಅದರಿಂದ ನಾನು ತುಂಬಾ ಕಾಯಾಗಿರುವಂತ ಪಪ್ಪಾಯನ ತಗೊಂಡಿದ್ದೀನಿ. ಮೊದಲು ಇದ್ರದ್ದೆಲ್ಲ ಸಿಪ್ಪೆ ತೆಗೆದು ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಸಿಪ್ಪೆ ಎಲ್ಲ ತೆಗ್ದಿದ್ದಾಗಿದೆ. ನಾವು ತಗೊಂಡಿರೋ ಪಪ್ಪಾಯ ನೋಡಿ ಈ ರೀತಿ ಕಲರ್ ಇರಬೇಕು ಕೋಸಂಬರಿನ ಮಾಡ್ಕೊಳ್ಳೋದಿಕ್ಕೆ. ನಂತರ ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಇದ್ರ ಒಳಗಡೆ ಇರೋ ಬೀಜ ಏನಿದೆ ಇದನ್ನೆಲ್ಲ ತೆಗೆದು ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಬೀಜ ಎಲ್ಲ ತೆಗೆದು ನಾನು ಈ ರೀತಿ ಕಟ್ ಮಾಡ್ಕೊಂಡು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ. ನಂತರ ನಾವು ಇದನ್ನೆಲ್ಲ ಕ್ಯಾರೆಟ್ನ ಯಾವ ರೀತಿ ತುರ್ಕೊಂತೀವೋ ಅದೇ ರೀತಿನೇ ತುರ್ದಿಟ್ಕೊಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಹೆಸರುಬೇಳೆನ ನೆನ್ಸ್ಕೊಳ್ಳೋದಿಕ್ಕೆ ಹಾಕೊಬೇಕು. ನಾನಿಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ ನೆನ್ಸ್ಕೊಳ್ಳೋದಿಕ್ಕೆ ಹಾಕೊಂತಾ ಇದ್ದೀನಿ. ನಾನ್ ತಗೊಂಡಿರೋ ಪಪ್ಪಾಯ ಕ್ವಾಂಟಿಟಿಗೆ ನಾನಿಲ್ಲಿ ಒಂದ್ ಅರ್ಧ ಕಪ್ ಹೆಸರುಬೇಳೆನ ಹಾಕೊಂಡು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಪಪ್ಪಾಯನ ಯಾವ ರೀತಿ ತಗೊಂತೀರಾ ನೋಡಿ ಹಾಕೊಂಡು ಮಾಡ್ಕೊಬಹುದು. ಮೊದಲಿಗೆ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ತೊಳ್ಕೊಬೇಕು. ಈ ನೀರ್ನೆಲ್ಲ ತೆಗ್ದಾಕಿದ ನಂತರ ನಾವು ಮತ್ತೆ ನೆನೆಯುವಷ್ಟು ನೀರ್ನ ಹಾಕೊಂಡು ಒಂದ್ 1/4 ಗಂಟೆ ನೆನೆಯೋಕ್ ಬಿಡ್ಬೇಕು. ಹೆಸರು ಬೇಳೆ ಎಲ್ಲ ಬೇಗನೆ ನೆಂದು ಬಿಡುತ್ತೆ, ತುಂಬಾ ಟೈಮ್ ಬಿಡೋದೇನ್ ಬೇಡ. ಇದನ್ನ ಪಕ್ಕಕ್ಕಿಟ್ಟು ಮೊದಲೇ ನಾವು ಕಟ್ ಮಾಡ್ಕೊಂಡಿರೋ ಪಪ್ಪಾಯ ಏನಿದೆ ಎಲ್ಲಾನು ಈ ರೀತಿ ಕ್ಯಾರೆಟ್ ತುರಿಯೋದ್ರಿಂದ ತುರ್ದಿಟ್ಕೊಬೇಕು. ನಾವು ನಾರ್ಮಲ್ ಆಗಿ ಕ್ಯಾರೆಟ್ನ ಯಾವ ರೀತಿ ತುರ್ದಿಟ್ಕೊಂತೀವೋ ಅದೇ ರೀತಿನೇ ತುರ್ದಿಟ್ಕೊಬೇಕು. ನೋಡಿ, ನಾನು ತುರ್ದಿಟ್ಕೊಂಡಿರೋದು ನೋಡಿ ಯಾವ ರೀತಿ ಬಂದಿದೆ ಅಂತ. ನಾವು ತಗೊಂಡಿರೋ ಪಪ್ಪಾಯ ಎಲ್ಲಾನು ಇದೇ ರೀತಿ ತುರ್ದಿಟ್ಕೊಬೇಕು. ಕಷ್ಟ ಅಂತ ಏನು ಅನ್ಸಲ್ಲ, ಈಸಿಯಾಗಿ ತುರ್ದಿಟ್ಕೊಬಹುದು. ನೋಡಿ, ಎಲ್ಲಾ ಪಪ್ಪಾಯನು ತುರ್ಕೊಂಡು ನಾನು ಒಂದ್ ಬೌಲ್ಗೆ ಹಾಕೊಂಡಿದೀನಿ. ತುರ್ದಿಟ್ಕೊಂಡಿರೋ ಪಪ್ಪಾಯ ನೋಡಿ ಯಾವ ರೀತಿ ಇದೆ ಅಂತ. ಇದಾದ ನಂತರ ಇದಕ್ಕೆ ನಾನು ಮೊದಲೇ ನೆನ್ಸಿಟ್ಕೊಂಡಿರೋ ಹೆಸರು ಬೇಳೆ ಏನಿದೆ ಇದನ್ನ ನೀರ್ನ ಸಪ್ರೇಟ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದೀನಿ. ಇದನ್ನು ಕೂಡ ಹಾಕೊಂತಾ ಇದೀನಿ. ಹಾಗೆ 1 ಕಪ್ ಆಗುವಷ್ಟು ದಾಳಿಂಬೆ ಹಣ್ಣು ಕೂಡ ಬಿಡಿಸಿಟ್ಕೊಂಡಿದೀನಿ. ಇದನ್ನು ಕೂಡ ಸೇರಿಸ್ಕೊಂತಿದೀನಿ. ದಾಳಿಂಬೆ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಹಾಗೆ ಮಾಡ್ಕೊಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಿದೀನಿ. ನಂತರ ಖಾರಕ್ಕೆ ನಾನಿಲ್ಲಿ 1 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಿದೀನಿ. ಖಾರ ಕಡಿಮೆ ಅಥವಾ ಜಾಸ್ತಿ ತಿನ್ನೋರು ನೋಡಿ ಹಾಕೊಳ್ಳಿ. ಜೊತೆಗೆ ನಾನಿಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕೊಂತ ಇದ್ದೀನಿ. ಆಲ್ರೆಡಿ ಹಸಿಮೆಣಸಿಕಾಯಿನ ಹಾಕಿರೋದ್ರಿಂದ ಮೆಣಸಿನ ಪುಡಿನ ನೋಡಿ ಹಾಕೊಳ್ಳಿ. ಹಾಗೆ ರುಚಿಗೆ ನಾನಿಲ್ಲಿ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕೊಂತಾ ಇದ್ದೀನಿ. ಹಾಗೆ ಒಂದ್ ಅರ್ಧ ನಿಂಬೆಹಣ್ಣ ಬೀಜ ಎಲ್ಲ ತೆಗೆದು ನಾನಿಲ್ಲಿ ಸ್ವಲ್ಪ ರಸನ ಹಿಂಡ್ಕೊಂತಾ ಇದ್ದೀನಿ. ನಿಂಬೆ ರಸನ ಹಾಕೋದ್ರಿಂದ ಕೋಸಂಬರಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಹಸಿ ತೆಂಗಿನಕಾಯಿ ತುರಿ ಏನಿದೆ ಇದನ್ನ ಒಂದ್ ಸಣ್ಣ ಕಪ್ ನಲ್ಲಿ ತಗೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಎಲ್ಲಾನು ಸೇರಿಸ್ಕೊಂಡ್ ಆದ ನಂತರ ನಾವು ಇದಿಷ್ಟನ್ನು ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಒಂದ್ ಸ್ಪೂನ್ ಇಂದ ಈ ರೀತಿ ಒಂದ್ಸಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ನಾವು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಬೇಕಿದ್ರೆ ನಾವು ಮತ್ತೊಂದ್ಸಲ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಇದಕ್ಕೆ ಒಗ್ಗರಣೆನ ಮಾಡ್ಕೊಬೇಕಾಗುತ್ತೆ. ಒಗ್ಗರಣೆನ ಮಾಡ್ಕೊಳ್ಳೋದಿಕ್ಕೆ ನಾನು ಇಲ್ಲಿ ಒಗ್ಗರಣೆ ಪ್ಯಾನ್ಗೆ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದ ನಂತರ ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕೊಬೇಕಿದ್ರೆ ಸ್ಟವ್ನ ಆಫ್ ಮಾಡಿ ಹಾಕೊಬೇಕು. ಕರ್ಬೇವಿನ ಸೊಪ್ಪು ಹಸಿ ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಈ ಒಗ್ಗರಣೆನ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕೋಸಂಬರಿಗೆ ಸೇರಿಸ್ಕೊಂಡು ಮತ್ತೊಂದ್ಸಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ರಾ ಪಪ್ಪಾಯ ಕೋಸಂಬರಿ ರೆಡಿ ಆಗುತ್ತೆ ತಿನ್ನೋದಿಕ್ಕೆ. ಈ ರೀತಿ ರಾ ಪಪ್ಪಾಯ ಸಿಕ್ಕಿದಾಗ ಈ ರೀತಿ ಕೋಸಂಬರಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾನೇ ಡಿಫ್ರೆಂಟ್ ಆಗಿ ಬರುತ್ತೆ ಟೇಸ್ಟ್ ಕೂಡ. ಹಾಗೆ ರಾ ಪಪ್ಪಾಯನ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಹಾಗೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.